ಹಾಯ್ ಫ್ರೆಂಡ್ಸ್, ಇಟ್ಸ್ ಮೀ ಪ್ರಿಯಾ ತನ್ನೋ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ಹಾಸ್ಪಿಟಲ್ನಲ್ಲಿದ್ದೀವಿ ನಾವು. ಯಾಕೆ ಅಂದರೆ ನಮ್ಮ ತಾಯಿಗೆ ತುಂಬ ಹುಷಾರಿರಲಿಲ್ಲ. ಇದು ಏನಂದರೆ ಜ್ವರ, ಕೆಮ್ಮು, ನೆಗಡಿ ಮತ್ತು ತಲೆನೋವು ಈ ಥರ ಇತ್ತು. ನಾವು ಕರ್ಕೊಂಬಂದ್ಬಿಟ್ಟು ಮಾನಸ ಹಾಸ್ಪಿಟ್ಲಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ದೀವಿ. 3 ಡೇಸ್ ಇದ್ವಿ. ಇದು ಲಾಸ್ಟ್ ಡೇ ನಾನು ಬ್ಲಾಗ್ ಮಾಡಿಕೊಂಡೆ ಇರಲಿ ಅಂದ್ಬಿಟ್ಟು. ನಮ್ಮ ಅಮ್ಮನ ನೋಡೋಕ್ಕೆ ಅವ್ರ ಅಕ್ಕ ಬಂದಿದ್ದಾರೆ. ಕೆಳಗಡೆ ಮಲಗಿದ್ದಾರಲ್ಲ ಅವರು ಅಕ್ಕ, ಮತ್ತು ಮೇಲೆ ಕೂತ್ಕೊಂಡಿದ್ದಾರಲ್ಲ ಈ ಕಡೆ ಅವರು ತಂಗಿ, ಮತ್ತು ಆ ಕಡೆ ಇರೋದು ಅವರು ಅಣ್ಣನ ವೈಫು, ಅಂದರೆ ನಮ್ಮ ಅಕ್ಕ. ಇಷ್ಟು ಜನ ಬಂದಿದ್ದರು ನೋಡೋಕ್ಕೆ. ಅಂದರೆ ಯೋಗಕ್ಷೇಮ ವಿಚಾರ ಎಲ್ಲ ಮಾಡೋಕ್ಕೆ ಬಂದಿದ್ದರು ಅವರು. ನಾನು ಸ್ವಲ್ಪ ವ್ಲಾಗ್ ಮಾಡಿಕೊಂಡೆ. ಲಾಸ್ಟ್ ಡೇ ಇನ್ನು ಮನೆಗೆ ಹೋಗ್ತೀವಿ ಅಲ್ವಾ, ಸೊ ಹಾಗಾಗಿ ನಮ್ಮ ದೊಡ್ಡಮ್ಮಗೆ ಇಲ್ಲಿದ್ದಾರಲ್ಲ ಅವ್ರಿಗೆ ಪಾಪ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಂಡಿದ್ರು. ಸುಸ್ತಂತೆ, ಸರಿ ಮಲ್ಕೊಮ್ಮ ಅಂದ್ಬಿಟ್ಟು ಮಲಗಿಸಿದ್ದೀವಿ. ಇನ್ನು ಅವರೆಲ್ಲ ಇದ್ದು ಸ್ವಲ್ಪ ಹೊತ್ತಿದ್ದು ಹೋದರು. ಮತ್ತು ನಮ್ಮ ಮಲ್ಗಮ್ಮ ಅಂದೆ, ಮಲ್ಕೊಂಡ್ರು. ಎಲ್ಲ ಊಟ ಎಲ್ಲ ತಿಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಮ್ಮ ಮಲಗು ಅಂದೆ. ಬಾಟ್ಲೆಲ್ಲ ಹಾಕಿದ್ರು ಅಲ್ವಾ, ಹಾಗಾಗಿ ಮಲ್ಕೊಂಡ್ರು. ಮತ್ತು ನಾವು ಡಿಸ್ಚಾರ್ಜ್ ಎಲ್ಲ ಅದು ಪ್ರೊಸೀಜರ್ ಇರುತ್ತೆ ಅಲ್ವಾ, ನಾನು ನಮ್ಮಪ್ಪ ನಮ್ಮ ಹಸ್ಬೆಂಡು ಇವೆಲ್ಲ ನೋಡಿಕೊಂಡು ಸಂಜೆ 6:45 ಆಗಿತ್ತು. ಡಿಸ್ಚಾರ್ಜ್ ಮಾಡಿಕೊಂಡು ನಮ್ಮ ಮನೆಗೇ ಕರ್ಕೊಂಬಂದಿದ್ದು ಅಮ್ಮನ. ಯಾಕೆ ಅಂದರೆ ಅಲ್ಲಿ ಊರಿಗೆ ಹೋದರೆ ಕೆಲಸ ಮಾಡೋಕ್ಕೆ ಯಾರೂ ಇರಲ್ಲ, ನಮ್ಮನೆ ಮಾಡ್ಕೋಬೇಕು ಅಲ್ವಾ. ಇನ್ನು ಮತ್ತೆ ರೆಸ್ಟ್ ಇಲ್ದಿರ ಕೆಲಸ ಮಾಡಿ ಮತ್ತೆ ಸುಸ್ತಾಗಿಬಿಟ್ಟು ಮತ್ತೇನು ಜ್ವರ ಬರುತ್ತೆ ಯಾಕೆ ಅಂದ್ಬಿಟ್ಟು ನಾನೇ ಕರ್ಕೊಂಬಂದೆ. ಬಾಮ್ಮ 1 ವೀಕ್ ಇದ್ಬಿಟ್ಟು ಹೋಗಿ ಅಂದ್ಬಿಟ್ಟು ಕರ್ಕೊಂಬಂದೆ. ಮತ್ತು ಬರೋವಾಗ ನಮ್ಮ ಕಾರಲ್ಲಿ ಪೆಟ್ರೋಲ್ ಆಗೋಗಿತ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಮನೆಗೆ ಹೊರಟಿದ್ದೀವಿ ನಾವು. ಒಟ್ಟಿನಲ್ಲಿ ಫ್ರೆಂಡ್ಸ್, ನಮ್ಮಮ್ಮ ನೋಡಿದ್ರೆ ಭಯ ಆಗಿತ್ತು. ಯಾಕೆ ಅಂದರೆ ಅಷ್ಟು ಸುಸ್ತಾಗಿಬಿಟ್ಟಿದ್ರು, ಏನೂ ಊಟ ತಿಂದಿರಲಿಲ್ಲ, ಏನೂ ಇಲ್ಲ. ನಮಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ನಾನು ಏನು ಈ ಥರ ಆಗಿದೆ ಅಂದರು. ಸರಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ನಾವು ಎಲ್ಲ ಹೋಗ್ಬಿಟ್ಟು ಕರ್ಕೊಂಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಿತ್ತು. ಹೇಗೋ ಏನಂದರೆ ಭಯ, ಯಾಕೆ ಅಂದರೆ ಅದು ಜ್ವರ ತಲೆಗೆ ಹತ್ತುತ್ತಲ್ವ, ಅದಕ್ಕೆ ಭಯ ಆಗಿದ್ದಿತ್ತು ನಮಗೆ. ಅದಕ್ಕೆ ಯಾವ ಕೆಲಸ ಎತ್ತನ ಹೋಗಲಿ ಅಂದ್ಬಿಟ್ಟು ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ ಫ್ರೆಂಡ್ಸ್. ಇನ್ನು ನೈಟ್ ಅಡುಗೆಗಳು ಏನೇನು ಮಾಡಿದ್ದೀನಿ ಅಂದರೆ, ನಮ್ಮಗೆ ಮುದ್ದೆ ಮಾಡಿದ್ದೀನಿ. ಮೊಸರು ಬೆಳಗ್ಗೆನೇ ಹಾಕ್ಬಿಟ್ಟು ಹೋಗಿದ್ದೆ, ಅದು ಮೊಸರು ಹಾಲಿಗೆ. ಅನ್ನ ವೈಟ್ ರೈಸ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಟೊಮೊಟೊ ಚಟ್ನಿ ಬೇಕು ಅಂದರು, ಅದಕ್ಕೆ ಟೊಮೊಟೊ ಚಟ್ನಿ ಸ್ವಲ್ಪ ಮಾಡಿದೆ. ಇಷ್ಟೆಲ್ಲ ಮಾಡಿದ್ರೆ ನಮ್ಮ ಕಿಚನ್ ಪರಿಸ್ಥಿತಿ ಹೇಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಅದು ಬೇರೆ ಬೆಳಗ್ಗೆ ಇರಲಿಲ್ಲ ನಾನು. ಆವಾಗ ಬಂದು ಇಷ್ಟೆಲ್ಲ ಡಿನ್ನರ್ ಪ್ರಿಪೇರ್ ಮಾಡಿದ್ದಲ್ಲ. ನೋಡಿರಿ, ನಮ್ಮ ಕಿಚನ್ ನೋಡಿದ್ರೇ ಭಯ ಆಯಿತು. ನಮ್ಮಪ್ಪ ಅಲ್ಲಿ ಸೌತೆಕಾಯಿ ಪೀಲ್ ಮಾಡ್ತಾಯಿರ್ತಾರೆ, ತಿನ್ನೋಣ ಎಲ್ರೋಣ ಅಂದ್ಬಿಟ್ಟು ಹೆಲ್ಪ್ ಮಾಡಿಕೊಡ್ತಾರೆ ನಮ್ಮಪ್ಪ ಅಂತೂ. ಊಟ ತಿನ್ನ ಎಲ್ಲರೂ ನಾವು. ಇನ್ನು ಇದೆಲ್ಲ ತಿಂದ್ಬಿಟ್ಟು ಮತ್ತೆ ನನಗೆ ತುಂಬ ಕೆಲಸ ಇತ್ತು, ಆ ಕೆಲಸ ಮಾಡೋಕ್ಕೆ ಹೋದೆ ನಾನು. ಸಾಯಂಕಾಲ ಬಂದಮ್ಮ ನಾನು ಫ್ರೆಂಡ್ಸ್. ಸಾಯಂಕಾಲ ಬಂದೆ ಹಾಸ್ಪಿಟ್ಲಿಂದ. ಮಾನಸ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದೆ. ನಮ್ಮ ಅಳಿಯ ನಮ್ಮ ಮಗಳು ಇಬ್ಬರು ಬಂದಿದ್ರು, ಅಲ್ಲೇ ಇದ್ರು 3 ಡೇಸ್ ಫ್ರೆಂಡ್ಸ್. ಊರಿಂದ ಬಂದು ನನಗೆ ಚೆನ್ನಾಗಿರಲಿಲ್ಲ. ಇಬ್ಬರು ಊರಿಗೆ ಬಂದು ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದರು. ಮತ್ತು ಹಾಸ್ಪಿಟ್ಲಲ್ಲಿ 3 ಡೇಸ್ ಇದ್ವಿ ಫ್ರೆಂಡ್ಸ್. ಹಾಸ್ಪಿಟ್ಲಿಂದ ಮತ್ತೆ ಇಲ್ಲಿಗೆ ಗುಂಡ್ಲುಗುರ್ಕಿಗೆ ನಮ್ಮ ಮಗಳ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಅಳಿಯ ನಮ್ಮ ಮಗಳಿಬ್ರು ಎಲ್ಲ ತಗೊಂಡು ಬಂದಿದ್ದಾರೆ ಅವರೇ. ಒಂದು 4-5 ಸಾವಿರ ಆಗಿದೆ. ಇದು ಆಪಲ್ಲು, ಆರೆಂಜು ಮತ್ತು ಬಾಳೆಹಣ್ಣು, ಡ್ರೈ ಫ್ರೂಟ್ಸು ಎಲ್ಲ ತಗೊಂಡು ಬಂದಿದ್ದಾರೆ. ಮತ್ತು ಇವಾಗೆಲ್ಲ ನನ್ನ ಮಗಳೆಲ್ಲ ರೆಡಿ ಮಾಡಿ ಇಕ್ಕಿದ್ದಾರೆ. ಇಲ್ಲಿ ಬೆಳಗ್ಗೆಗೆ ಸ್ಮೂತಿ ಮಾಡಬೇಕು ಅಂತ. ನಾನು ಇಲ್ಲಿ 4-5 ದಿವಸ ಇರ್ತೀನಿ ಇಲ್ಲೇ. ಇನ್ನೂ 2 ಸಲ ಚೆಕಪ್ಗೆ ಹೋಗಬೇಕು. ಮತ್ತು ಅಲ್ಲಿಗೆ ಹೋಗಿ ಬಂದು ಇಲ್ಲೇ ಇರ್ತೀನಿ. 4-5 ದಿವಸ ಆದಮೇಲೆ ನಮ್ಮ ಮಳೆ ಕರ್ಕೊಂಡೋಗಿ ನನ್ನ ಮನೆಯಲ್ಲಿ ಬಿಟ್ಬಿಟ್ಟು ಬರ್ತಾರೆ. ನಾನಿಲ್ಲಿ ನನ್ನ ಆರೋಗ್ಯ ಎಲ್ಲ ಸುಧಾರಣೆ ಆದಮೇಲೆ 4-5 ದಿವಸ ಬಿಟ್ಕೊಂಡು ಊರಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಕಿಚನ್ ಎಲ್ಲ ಕ್ಲೀನ್ ಆಗೋಯ್ತೆ ನೋಡಿರಿ. ಅಷ್ಟು ಪಾತ್ರೆ ತೊಳೆದ್ಬಿಟ್ಟೆ.
ಇಲ್ಲಿ ನೋಡಿ ಸೊಪ್ಪೆಲ್ಲ ಬಿಡಿಸಿ ಇಟ್ಬಿಟ್ಟಿದ್ದೀವಿ. ಬೆಳಗ್ಗೆಗೆ ಬೇಳೆ ಎಲ್ಲ ನೆನೆಸಿಟ್ಟಿದ್ದೀನಿ. ನೈಟೆಲ್ಲ ಸೋಕಾಗಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ನಮ್ಮ ಅಮ್ಮಗೆ ಈಗ ಮಿಲ್ಕ್ ಕೊಡ್ತೀನಿ. ಹಸುವಾಗುತ್ತೆ ಅಲ್ಲ, ಹಾಸ್ಪಿಟ್ಲಿಂದ ಬಂದಿದ್ದಾರೆ, ಮೆಡಿಸಿನ್ ಎಲ್ಲ ತಗೊಂಡಿದ್ದಾರೆ, ಹಸುವಾಗುತ್ತೆ ಅಂದ್ಬಿಟ್ಟು ಮಿಲ್ಕ್ ಕೊಡ್ತಾಯಿದ್ದೀನಿ. ನನಗೆ ಬೆಳಗ್ಗೆಗೆ ವೆಯ್ಟ್ ಲಾಸ್ಗೆ ಅಂತ ಒಂದು ಡ್ರಿಂಕು ಸೋಪ್ ಮಾಡ್ತಾಯಿದ್ದೀನಿ. ಇದು ಒಂದು ನಮ್ಮ ಅಮ್ಮನಿಗೆ ಸ್ಮೂತಿಗೋಸ್ಕರ, ಇದು ಒಂದು ನನಗೆ ಸ್ಮೂತಿ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅಮ್ಮನಿಗೆ ಇದು ಮಾಡಿಕೊಟ್ಬಿಡ್ತೀನಿ. ಸ್ಮೂತಿ ಹೊಟ್ಟೆ ತುಂಬ್ದಂಗೆ ಇರುತ್ತೆ. ನನಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಾನು ಇದನ್ನು ತಗೊತೀನಿ. ಇಷ್ಟು ಫ್ರೆಂಡ್ಸ್ ನಮ್ಮದು ಇವತ್ತು ಇಷ್ಟೇ ಫ್ರೆಂಡ್ಸ್. ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.